ನನಗೆ ಹೇಗ್ ಬೇಕೋ ಹಾಗೆ ನನಗೆ ಯಾರು ಇರೋದಕ್ ಬಿಡ್ತಾ ಇಲ್ಲ. ನನಗ್ ಫ್ರೀಡಮ್ ಇಲ್ಲ, ನನ್ ಭಾವನೆಗಳಿಗೆ ಬೆಲೆ ಇಲ್ಲ, ನನ್ನನ್ನು ಯಾರು ಇಷ್ಟ ಪಡೋದಿಲ್ಲ, ನನ್ ಜೊತೆಗೆ ಯಾರು ನಿಲ್ಲೋದಿಲ್ಲ, ನಾನು ಆಸೆ ಪಟ್ಟಿರೋದು ನನಗೆ ಯಾವತ್ತೂ ಸಿಗೋದಿಲ್ಲ. ನಾನು ಇಷ್ಟಪಟ್ಟಿರೋದನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ಬೇಕು, ತುಂಬಾ ಹಠ ಮಾಡ್ಬೇಕು, ಅಂದ್ರೆ ಮಾತ್ರ ನನಗೆಲ್ಲ ಸಿಗುತ್ತೆ. ಇಲ್ಲ ಅಂದ್ರೆ ಏನು ಸಿಗೋದಿಲ್ಲ. ಬೇರೆದವ್ರನ್ನ ಇಷ್ಟಪಡ್ಬೇಕು ಅಂದ್ರೆ ಅವ್ರಿಗೆ ಹೇಗ್ ಬೇಕೋ ಹಾಗೆ ಇರ್ಬೇಕು. ನನ್ನ ಖುಷಿನ ಸಾಯಿಸ್ಕೊಂಡು ಅವ್ರಿಗೋಸ್ಕರ ನಾನ್ ಬದುಕ್ಬೇಕು. ಯಾರು ನನ್ನನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಯಾರು ನನ್ ಜೊತೆಗಿರೋದಿಲ್ಲ. ಯಾವಾಗ್ಲೂ ನಂಗೆ ಹೀಗೆ ಆಗುತ್ತೆ. ನಂಗೆ ಯಾಕೆ ಕಷ್ಟ? ನನ್ನ ಒಂದು ಪ್ರಾರ್ಥನೆಗೆ ದೇವ್ರ ಕಡೆಯಿಂದ ಉತ್ತರನೇ ಸಿಗೋದಿಲ್ಲ. ನನಗೆ ಯಾಕೆ ಸಹಾಯ ಮಾಡ್ತಾ ಇಲ್ಲ? ಈ ತರದ ಸುಮಾರು ಕ್ವಶನ್ಸ್ ಗಳಿರುತ್ತೆ. ಎಷ್ಟೋ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಸಿಕ್ಕಿರೋದಿಲ್ಲ ಅಥವಾ ಉತ್ತರ ಬೇಕಿರೋದಿಲ್ಲ. ಜಸ್ಟ್ ನಿಮಗೆ ಬೇಕಾಗಿರೋದು ಒಂದು ಸಪೋರ್ಟ್, ಎಮೋಷನಲ್ ಸಪೋರ್ಟ್. ಅದು ಕೂಡ ನಿಮ್ಗೆ ಸಿಕ್ಕಿರೋದಿಲ್ಲ. ಇದೆಲ್ಲದರ ಉತ್ತರ ನೀವು ಕಂಡ್ಕೊಳ್ತೀರಾ. ಇದೆಲ್ಲದಕ್ಕೂ ಪರಿಹಾರ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ಪ್ರಶ್ನೆಗಳು ನಿಮ್ಮ ಮೈಂಡಲ್ಲೂ ಇರುತ್ತೆ, ನಿಮ್ಮ ತಲೆಯಲ್ಲಿ ಕೂಡ ಇರುತ್ತೆ. ಏನ್ ಮಾಡ್ಬೇಕು, ಹೇಗಿರ್ಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತೀರಾ ರಿಲೇಶನ್ಶಿಪ್ ವಿಚಾರವಾಗಿ. ಮೇನ್ ಥಿಂಗ್ ಈ ಒಂದು ಲಿಮಿಟಿಂಗ್ ಬಿಲೀಫ್ಸ್ ಇರುತ್ತೆ. ನನಗೆ ಯಾರು ಇಲ್ಲ ಅನ್ನೋ ಒಂದು ಲಿಮಿಟಿಂಗ್ ಬಿಲೀಫ್ಸ್, ಇನ್ಸೆಕ್ಯೂರಿಟೀಸ್, ಇದೆಲ್ಲವೂ ನಿಮ್ಗೆ ಕಾಡ್ತಾ ಇರುತ್ತೆ. ಖಂಡಿತ ನೀವು ಇದರಿಂದ ಹೊರಗ್ ಬರ್ತೀರಾ. ಬೌಂಡ್ರೀಸ್ ನ ನೀವು ಸೆಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇಲ್ಲಿ ನೀವು ಕಲಿತೀರಾ. ಡಿಟ್ಯಾಚ್ಡ್ ಆಗಿ ಹೇಗಿರ್ಬೇಕು, ಅಟ್ಯಾಚ್ ಅಲ್ಲಿ ಇದ್ಕೊಂಡು ಡಿಟ್ಯಾಚ್ ಅಲ್ಲಿ ಇರೋದು ಹೇಗೆ, ಬೇರೆದವರನ್ನು ಖುಷಿ ಪಡಿಸ್ಕೊಂಡು ನಾನು ಹೇಗೆ ಖುಷಿಯಾಗಿರೋದು, ನನ್ನನ್ನ ನಾನು ಹೇಗ್ ಪ್ರೀತಿಸ್ಕೊಳ್ಳೋದು. ಯಾವಾಗ್ಲೂ ನಾನು ಅನ್ಎಮೋಷನಲ್ ಅವೈಲಬಿಲಿಟಿ ಇರುವಂತಹ ಪರ್ಸನ್ನೇ ನನ್ನ ಲೈಫ್ ಅಲ್ಲಿ ಯಾಕೆ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ? ಯಾಕೆ ಯಾವಾಗ್ಲೂನು ಬರೀ ಚೇಸಿಂಗ್ ಎನರ್ಜಿನಲ್ಲಿ ಇರ್ತೀನಿ? ಯಾಕೆ ಯಾವಾಗ್ಲೂನು ನಾನೇ ಪ್ರಯತ್ನ ಪಡಬೇಕು? ಯಾವಾಗ್ಲೂನು ಒನ್ ಸೈಡ್ ಎಫರ್ಟ್ ಮಾತ್ರ ನಂದಿರುತ್ತೆ. ನನಗೇನ್ ಬೇಕೋ ಇನ್ ರಿಟರ್ನ್ ಅದ್ ನಂಗೆ ಸಿಗೋದಿಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ಸ್ ನ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾಕೆ ಬಂದಿದೆ ನನ್ನ ಲೈಫಲ್ಲಿ? ಯಾಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ನನ್ನ ರಿಲೇಶನ್ಶಿಪ್ ಅಲ್ಲಿ ಅನುಭವಿಸ್ತಾ ಇದ್ದೀನಿ? ನನ್ನಲ್ಲಿ ಇಲ್ಲದೆ ಇರೋದು ಅವ್ರ ಹತ್ರ ಏನಿದೆ? ಅಥವಾ ನಾನೇ ಯಾಕೆ ಥರ್ಡ್ ಪಾರ್ಟಿ ಆಗಿದ್ದೀನಿ? ಯಾಕೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ನ ಬಿಟ್ಟು ಅವ್ರು ಕೊಡುವಂತಹ ಹಿಡಿ ಪ್ರೀತಿಗೆ ನಾನು ಯಾಕೆ ನನ್ನ ತನಾನ ಬಿಟ್ಕೊಡ್ತಾ ಇದ್ದೀನಿ? ಇಷ್ಟೆಲ್ಲ ಪ್ರಶ್ನೆಗಳು, ಇಷ್ಟೆಲ್ಲ ಕನ್ಫ್ಯೂಷನ್ಸ್ಗೆ ಈ ಒಂದು ವರ್ಕ್ಶಾಪ್ ಅಲ್ಲಿ ನಿಮ್ಗೆ ಪರಿಹಾರ ಸಿಗುತ್ತೆ, ಆನ್ಸರ್ ಸಿಗುತ್ತೆ ಅಂತ ಹೇಳ್ತೀನಿ. ನೀವು ಬ್ರೇಕಪ್ ಸಿಚುವೇಶನ್ ನಲ್ಲಿರಿ, ಡಿಪ್ರೆಷನ್ ನಲ್ಲಿರಿ, ಸಪ್ರೆಷನ್ ನಲ್ಲಿರಿ, ಡಿವೋರ್ಸ್ ಆಗಿರಿ, ಸಿಂಗಲ್ ಆಗಿರಿ, ಪ್ರತಿಯೊಬ್ರು ಜಾಯಿನ್ ಆಗ್ಲೇಬೇಕಾದಂತಹ ವರ್ಕ್ಶಾಪ್ ಇದು. ಇಲ್ಲಿ ನೀವು ಈಗ ಇದೆಲ್ಲ ಏನ್ ಹೇಳ್ದೆ ನಾನು ಪ್ರೀವಿಯಸ್ ಅಲ್ಲಿ, ಅದೆಲ್ಲವನ್ನೂ ಕಲಿತೀರಾ. ನಿಮ್ಮ ಲಿಮಿಟಿಂಗ್ ಬಿಲೀಫ್ಸ್ ನ ಡಿಕೋಡ್ ಮಾಡೋದು ಹೇಗೆ, ಅಟ್ಯಾಚ್ ಅಲ್ಲಿ ಇದ್ಕೊಂಡು ಡಿಟ್ಯಾಚ್ಮೆಂಟ್ ನ ಹೇಗೆ ಪ್ರಾಕ್ಟೀಸ್ ಮಾಡುವಂಥದ್ದು, ಬೌಂಡ್ರೀಸ್ ನ ಹೇಗೆ ಸೆಟ್ ಮಾಡ್ಕೊಳ್ಳೋದು, ಬೇರೆದವ್ರಿಗೆ ನೋ ಆಗದೆ ರೀತಿ ನಾನು ನೋ ಅನ್ನೋದು ಹೇಗೆ, ನನ್ನನ್ನು ನಾನು ಹೇಗೆ ಪ್ರೀತಿಸ್ಕೊಳ್ಳೋದು, ನನ್ನ ಜೊತೆಗಿರುವಂತ ಸಂಬಂಧ ಹಾಗೂ ಎಲ್ಲರ ಜೊತೆಗಿರುವಂತಹ ಸಂಬಂಧಗಳನ್ನ ಹೇಗೆ ಹೀಲ್ ಮಾಡ್ಕೊಳ್ಳೋದು, ನನ್ನನ್ನ ಖುಷಿಯಾಗಿಟ್ಕೊಳ್ಳೋದ್ರ ಜೊತೆಗೆ ನನ್ನ ಪರಿವಾರ, ನನ್ನ ಕುಟುಂಬ, ನನ್ನ ಫ್ರೆಂಡ್ಸ್, ನನಗೆ ಬೇಕಾಗಿರುವಂತಹ ಎಲ್ಲ ಸಂಬಂಧಗಳನ್ನು ನಾನು ಚೆನ್ನಾಗಿ ನೋಡ್ಕೊಳ್ಳೋದು ಹೇಗೆ, ಅದೆಲ್ಲದಕ್ಕೂ ಪರಿಹಾರ, ಅದೆಲ್ಲದಕ್ಕೂ ಉತ್ತರ ಈ ಒಂದು ವರ್ಕ್ಶಾಪ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತೀನಿ. ನಿಮಗೆ ನಿಮ್ಮ ಲೈಫ್ ನ ಚೇಂಜ್ ಮಾಡ್ಕೋಬೇಕು, ನಿಮ್ಮ ಒಂದು ರಿಲೇಶನ್ಶಿಪ್ ನ ಹೀಲ್ ಮಾಡ್ಕೋಬೇಕು, ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಲೈಫ್ ನ ಚೆನ್ನಾಗಿ ಲೀಡ್ ಮಾಡಬೇಕು, ನಿಮ್ಮ ಹಸ್ಬೆಂಡ್ ಜೊತೆಗೆ ನಿಮ್ಮ ಲೈಫ್ ಚೆನ್ನಾಗಿರ್ಬೇಕು, ನಿಮ್ಮ ಬಾಯ್ ಫ್ರೆಂಡ್ ಜೊತೆಗೆ ನೀವು ಚೆನ್ನಾಗಿರ್ಬೇಕು, ಅಥವಾ ಡಿವೋರ್ಸ್ ಆಗಿ ಸಿಂಗಲ್ ಆಗಿದ್ದೀರಾ, ಮದುವೆ ಬಗ್ಗೆ ಇನ್ನೊಂದು ಅವಕಾಶನೇ ಕೊಡಬಾರ್ದು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರೆ ಅವರು ಕೂಡ ಇದನ್ನ ಜಾಯಿನ್ ಆಗಿ, ಅಥವಾ ನೀವು ಬೇರೆದವರ ಒಂದು ಪರಿಸ್ಥಿತಿಯನ್ನ ನೋಡಿ, ಮನೆ ಸಿಚುವೇಶನ್ ನ ನೋಡಿ ಇನ್ನು ನೀವು ಮದುವೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಪರ್ಸೆಪ್ಷನ್ ಕೂಡ ಇಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳಬಹುದು. ಸಿಂಗಲ್ಸ್ ಯಾರಿದ್ದೀರಾ ಅಥವಾ ಬ್ರೇಕಪ್ ಆಗಿದೆ, ನಂದು ಒಂದು ಬ್ರೇಕಪ್ ಆಗಿದೆ, 2 ಬ್ರೇಕಪ್ ಆಗಿದೆ, ಇನ್ನು ನನಗೆ ಪ್ರೀತಿ ಮಾಡುವಂತಹ ಶಕ್ತಿನೇ ಇಲ್ಲ ಮೇಡಮ್ ಅನ್ನೋರು ಕೂಡ ಈ ಒಂದು ವರ್ಕ್ಶಾಪ್ ನ ನೀವು ಜಾಯಿನ್ ಆಗಿ ನಿಮ್ಮನ್ನ ನೀವು ಕಂಡುಕೊಳ್ತೀರಾ. ಇಲ್ಲಿ ಫಸ್ಟಿಗೆ ನಿಮ್ಮನ್ನ ನೀವು ಕಂಡುಕೊಳ್ತೀರಾ, ಅದಾದ್ಮೇಲೆ ಉಳಿದಿರುವಂತಹ ಸಂಬಂಧಗಳನ್ನ ನೀವು ಹೀಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅಂಡ್ ಈ ಒಂದು ವರ್ಕ್ಶಾಪ್ 5 ಡೇಸ್ ಇರುತ್ತೆ. ಡೇಟ್ ಬಂದು ಮೇ 23 ಇಂದ 27 ವರೆಗೂ ಈ ಒಂದು ವರ್ಕ್ಶಾಪ್ ಇರುತ್ತೆ. ಈ ಒಂದು ವರ್ಕ್ಶಾಪ್ ರಾತ್ರಿ 8 ಗಂಟೆಗೆ ಇರುತ್ತೆ.
ತುಂಬಾ ಕಲಿಯೋಕ್ ಸಿಗುತ್ತೆ. ನೀವು ಟ್ರಸ್ಟ್ ಮೀ, ಹೊಸ ಮನುಷ್ಯರಾಗಿ ನೀವು ಬದಲಾಗ್ತೀರಾ. ನಿಮಗೆ ನಿಮ್ ಲೈಫ್ ನ ಚೇಂಜ್ ಮಾಡ್ಕೋಬೇಕು ಅನ್ನೋ ಆಸೆ ಇದ್ರೆ ಈ ಒಂದು ಪ್ಯಾಟರ್ನ್ ಅಲ್ಲೇ ಸಿಕ್ಕಿ ಒದ್ದಾಡೋಕ್ ನಂಗೆ ಆಗೋದಿಲ್ಲ. ಐ ಡಿಸರ್ವ್ ಟು ಬಿ ಹ್ಯಾಪಿ ಮ್ಯಾಮ್. ಎಸ್, ಐ ವಾಂಟ್ ಟು ಬಿ ಹ್ಯಾಪಿ. ನನಗೆ ಸಾಕು, ನಾನು ಒಬ್ಬರೇ ಇದ್ರೂ ನಾನು ಫಸ್ಟ್ ನನಗೋಸ್ಕರ ನಾನು ಬದುಕಬೇಕು, ಅದಾದ್ಮೇಲೆ ಎಲ್ಲವೂ ಅನ್ನೋ ಒಂದು ಮೈಂಡ್ಸೆಟ್ ನಿಮ್ಗೆ ಇದ್ರೆ ನಾನು ನನ್ನ ಬದುಕನ್ನ ಡಿಸಿಷನ್ನ ನಾನು ತಗೊಳ್ತೀನಿ ಆ್ಯಂಡ್ ನನಗೋಸ್ಕರ ನಾನು ಚೇಂಜ್ ಆಗ್ತೀನಿ. ಇಷ್ಟು ದಿನ ಇಷ್ಟು ವರ್ಷ ಬೇರೆದವ್ರಿಗೋಸ್ಕರ ಬದುಕಿದ್ದಾಯ್ತು, ಫಾರ್ ದಿ ಫಸ್ಟ್ ಟೈಮ್ ನಾನು ನನಗೋಸ್ಕರ ಬದುಕ್ತೀನಿ ಅಂತ ಅಂದರೆ ಈ ರಿಲೇಷನ್ಶಿಪ್ ವರ್ಕ್ಶಾಪ್ನ ನೀವು ಅಟೆಂಡ್ ಆಗಿ. ಸೊ ಈ ಒಂದು ವರ್ಕ್ಶಾಪ್ನ ಫೀಸ್ ಬಂದು 2000 ಇರುತ್ತೆ. ಓಕೆ, ಬಿಕಾಸ್ 5 days ಸೆಷನ್ ಆ್ಯಂಡ್ ತುಂಬ ಇದೆ ಕಲಿಯೋದಕ್ಕೆ. ಅದಕ್ಕೋಸ್ಕರ ರೀಸನಬಲ್ ಪ್ರೈಸಲ್ಲೇ ನಾನು ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಆಗ್ಲೇ ಹೇಳ್ದ ಹಾಗೆ ಡೇಟ್ ಬಂದು 23 ಸ್ಟಾರ್ಟ್ ಆಗುತ್ತೆ. 5 days ವರ್ಕ್ಶಾಪ್ ಇರುತ್ತೆ ಆ್ಯಂಡ್ ಟೈಮ್ ಬಂದು 8 ಗಂಟೆಗೆ ಇರುತ್ತೆ ಈ ಒಂದು ವರ್ಕ್ಶಾಪ್. ಆ್ಯಂಡ್ ಇದರ ಫೀಸ್ ಬಂದು 2000 ಇರುತ್ತೆ. ಅರ್ಲಿ ಬರ್ಡ್ ಆಫರ್ ಅಂತ 500 ಡಿಸ್ಕೌಂಟ್ ಇರುತ್ತೆ. ಸೊ ಬೈ 11th ಯಾರೆಲ್ಲ ಜಾಯ್ನ್ ಆಗ್ತೀರಾ, 11th ಡೇಟ್ 11 PM ವರ್ಗು ಈ ಒಂದು ಆಫರ್, ಅರ್ಲಿ ಬರ್ಡ್ ಆಫರ್ ಇರುತ್ತೆ 1500ಗೆ. ಸೊ ಅದಾದ್ಮೇಲೆ ಆಫ್ಟರ್ 11th ಯಾರೆಲ್ಲ ಜಾಯಿನ್ ಆಗ್ತೀರಾ ಅವ್ರಿಗೆ 2000 ಇರುತ್ತೆ. ಸೊ ಈ ಒಂದು ಡಿಸ್ಕೌಂಟ್ ಆಫರ್ನ ನೀವು ಗ್ರ್ಯಾಬ್ ಮಾಡಿಕೊಂಡು ನೀವು ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ತಡ ಮಾಡದೆ ಈ ಒಂದು ವರ್ಕ್ಶಾಪ್ನ ನೀವು ಜಾಯಿನ್ ಆಗಿ ಅರ್ಲಿ ವರ್ಲ್ಡ್ ಆಫರ್ನ ಬೆನಿಫಿಟ್ನ ಪಡ್ಕೊಳ್ಳಿ. ಆ್ಯಂಡ್ ಟ್ರಸ್ಟ್ ಮೀ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಈ ಒಂದು ವರ್ಕ್ಶಾಪ್ ಮೂಲಕ. ವರ್ಕ್ಶಾಪಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.